ಅಯ್ಯ ನೀವೇನ ನಿಮಗ್ 4.5 ಲಕ್ಷ ನನಗೊಂದ್ 40 ಲಕ್ಷ ಇದ್ರೆ ಸಾಕು ನಮ್ ಬಜೆಟ್. ನಿಮಗೇನು ಅನ್ನಂಗಿಲ್ಲ ಯಾರು, ಯಾಕಂದ್ರೆ ನೀವು ಗಂಡಸು, ನಾವು ಹೇಳ್ಕೋಬೇಕು. ನಂಗೆ ಅದ್ ಬಾಬಲಿ ಒಳಗ ಒಂದ್ ಹೂ ಕೊಟ್ಟಿರ್ತಾನಲ್ಲ ಆ ಹೂ ಬೇಕಂತ. ಈಕಿ ಮನೀಶ್ ಕುಮಾರ್ ಹತ್ರ ಇಂಟ್ರೆಸ್ಟ್ ತುಂಬ ಅಂತ ಅಶೋಕ್ ಟೇಲರ್ಸ್ ಕಡೆ ಬಂದು ನಮಸ್ಕಾರ ಹಾಯ್ ಹಲೋ ಬೂಮ್ 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 ಪವನ್ ಹಲೋ ಚಿಂಟು ಹಾಯ್. ಬಂಗಾರ ಅಂಗಡಿಗೆ ಲಿಫ್ಟ್ ಸತ್ಯಕ್ಕೆ ಎಷ್ಟು ಚಂದ ಇರ್ತಾವ. ಎಂತ ರೆಡಿ ಆಗಿಲ್ಲ ಇವತ್ತು? ಹೌದಲ್ಲ, ಗೊತ್ತಿಲ್ಲಪ್ಪ ಯಾಕಂತ. ಗೆಸ್ ಮಾಡ್ರಿ ಯಾಕಂತ. ಇಟ್ ಇಸ್ ಟು ಹಾರ್ಡ್ ಟು ಗೆಸ್. ಸೊ ನಾವು ಆಕ್ಚುಲಿ ಒಂದು ಪ್ರಮೋಷನ್ ಶೂಟಿಗೆ ಬಂದಿವಿ, PNG ಜ್ಯುವೆಲರ್ಸ್ ಅಂತ. ನೋಡ್ತಿರ್ಬೋದು ಫುಲ್ ಥೀಮ್ ಎಲ್ಲ ಹಾಕಾರ, ಧಾರವಾಡ ಗಿರವಾಡ ಬರಿ ಮಾಡ್ರಲ್ಲ, ಲುಕ್ ವೈಸ್ ಬರಿ ಮಾಡೋದು ಮಸ್ತ್ ಐತಿ. ಅಸ್ಥೆಟಿಕ್ಸ್ ಮಸ್ತ್ ಅಂಡ್ ಅಸ್ಥೆಟಿಕ್ಸ್ ಅಷ್ಟೇ ಅಲ್ಲ, ಕಲೆಕ್ಷನ್ ಭಾಳ ಚಲೋ ಐತಿ. ಜೆನ್ಯೂನ್ಲಿ ಹುಡುಗರು ಗೊತ್ತಾ, ನಮ್ಗೆ ಗೊತ್ತಾಗಲ್ಲ. ಇಲ್ಲ ಭಾಳ ಡಿಫ್ರೆಂಟ್ ಐತಿ ಕಲೆಕ್ಷನ್. ಬಾಕಿ ಎಲ್ಲಾ ಕಡೆ ಹೆಂಗ ಆಗ್ಬಿಡ್ತೈತಿ, ಸೇಮ್ ಇರ್ತಾವ ಜ್ಯುವೆಲ್. ಇಲ್ಲಿ ವಿಷ್ಣು ದಾದ ಖಡ್ಗ ಐತಪ್ಪ, ತಗೊಂಡ್ಬಿಡ್ರಿ ಮತ್ತ. ತಗೊಂತೇನೆ. 4.5 ಲಕ್ಷ ರೂಪಾಯಿ ಅಷ್ಟೇ ಆಯ್ತು. 4.5 ಲಕ್ಷ ಅಯ್ಯ ನೀವೇನ ನಿಮಗ್ 4.5 ಲಕ್ಷ ನನಗೊಂದ್ 40 ಲಕ್ಷ ಇದ್ರೆ ಸಾಕು ನಮ್ ಬಜೆಟ್. ಇಸೋ ಹುಬ್ಳಿ ಮ್ಯಾಪ್ ಡಿಸೈನ್ ಮಾಡಾರ ಬಾರಿ ತುಂಬ. ನೀವು ಮೊನ್ನೆ ಲಾಟ್ರಿ ಗೆದ್ದಿದ್ ನೀವು ಹೇಳೇ ಇಲ್ಲ. ಯಾವ್ದು? 45 ಲಕ್ಷದ ಲಾಟ್ರಿ ಗೆದ್ದಿದ್ದು. ಓ ಶಿಟ್, ಅದು ಅಯ್ಯೋ ವ್ಲಾಗ್ ಹೇಳ್ಬೇಡವಲ್ಲ. ಓ ಶಿಟ್, ನಂಗೆ ಗೊತ್ತಿದ್ದಿಲ್ಲ. ಐ ಆಮ್ ಸೋ ಸಾರಿ. ಮಿಡಲ್ ಶೂಟ್ ಒಳಗ ನಮ್ಗೆ ಎಲ್ಲೂ ಹೋಟೆಲ್ ಸಿಗಂತಿಲ್ಲ, ಅದ್ರ ಸಂಬಂಧ ನಾವು ಮಾರ್ಕೆಟಿಗೆ ಬಂದ ಸಿಗಂತಿಲ್ಲ ಅಂತಲ್ಲ, ಅದವು ಆದ್ರೆ ಹೊಂಟಿಲ್ಲ. ಚಿಕ್ಕಕೊಬ್ಬು ಅಲ್ಲ, ನಿಮ್ಗ ಗೊತ್ತಪ್ಪ ನಿಮ್ ಲ್ಯಾಂಗ್ವೇಜ್, ನಾವ್ ಇಂಥವೆಲ್ಲ ಯೂಸ್ ಮಾಡಂಗಿಲ್ಲ. ಅದೇನ ಬಿಡತಿ, ರೇಷ್ಮಿಗೆ ಒಂದ್ ಡ್ರಾಪ್ ಟಚ್ ಆಗ್ಬಿಟ್ರೆ ಅದು ಮುದುಡೋಗ್ಬಿಡತ್ತೆ ಅಂತ. ಮುದುಡ್ ಹೋಗಂಗಿಲ್ಲ, ಹಾಳಾಗ್ತೈತಿ. ಯಾಕಂದ್ರೆ ಇದು ಡ್ರೈ ಕ್ಲೀನ್ ಅಷ್ಟ ಮಾಡಿಸ, ನೀರ್ ಹಾಕಿ ತೊಳಕ್ ಬರಂಗಿಲ್ಲ ಇವ್ ರೇಷ್ಮೆ ಸೀರೆನ. ಸೊ ಹೆಂಗ ಈಗ ಒಂದೊಂದ್ ಹನಿ ನೀರ್ ಮಳಿ ಬರತೈತಿ, ಆ ಒಂದ್ ಹನಿ ಇಲ್ಲಿ ಬಂದ್ ಬಿತ್ತಂದ್ರ ಚಾನ್ಸ್ ಐತಿ. ಹೌದು, ಮತ್ತ ಮಳೆ ಹನಿ ಬಂದ್ ಬೀಳುದಲ್ಲ, ಫುಲ್ ರೊಜ್ಜು ರಾಡಿ ಆಗೈತಿ ರಸ್ತೆ ಮೇಲೆ. ನಡ್ಕೊಂತ ಅಡ್ಡಾಡದ್ರ ಪೂರಾ ಅಂಚೆಲ್ಲಾ ಗಲೀಜ್ ಆಗ್ತೈತಿ. ಅವಾಗ ಮಮ್ಮಿ ಹತ್ರ ನಾ ಬಯಸ್ಕೋಬೇಕ, ನೀವೆಲ್ಲ ಕರೆಕ್ಟ್. ನಿಮಗೇನು ಅನ್ನಂಗಿಲ್ಲ ಯಾರು, ಯಾಕಂದ್ರೆ ನೀವು ಗಂಡಸು, ನಾವು ಹೇಳ್ಕೋಬೇಕು. ಬೆನ್ನೆಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಂತಂದ್ರಿ. ಫಸ್ಟ್ ಟೈಮ್ ಟ್ರೈ ಮಾಡಂತೀರಿ? ಹೋಗ್ಲಿ ಬಾಯಲ್ಲಿ ಹೆಂಗಿದೆ? ಚಲೋ ಆಯ್ತು. ಯಾಕೆ ಇಷ್ಟು ಲೇಟ್ ಅಂಡ್ ಆಕ್ಚುಲಿ ನಾ ಇಡ್ಲಿ ಇಟ್ಟಿರೋದೇನೆ, ಈಗ ಗೊತ್ತೈತಿ. ನಾ ಇಡ್ಲಿ ಹೋಟೆಲ್ ನಂಗೆ ಸೇರಂಗಿಲ್ಲ, ಪೇಷಂಟ್ ಫುಡ್ ಅನ್ಸುತ್ತೆ ಅವಾಗ. ಅದು ಚಲೋ ಐತೆ ಆಕ್ಚುಲಿ ಟೇಸ್ಟ್. ಇಡ್ಲಿ ಪಡ್ಡ ಮತ್ತೆ ಏನ್ ದೋಸಾ, ನಮ್ದೇನ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅದಾವಲ್ಲ ಅವೆಲ್ಲ ಭಾಳ ಹೆಲ್ದಿ, ಬಿಕಾಸ್ ಫರ್ಮೆಂಟೆಡ್ ಫುಡ್ ಭಾಳ ಚಲೋ, ನಮ್ ಗಟ್ ಹೆಲ್ತಿಗೆ ಭಾಳ ಚಲೋ. ಹೌದು. ಆಮೇಲೆ ಇದು ಅದಕ್ಕ ಪೇಷಂಟ್ ಫುಡ್ ಯಾಕ, ನೀವ್ ಏನ ಆರಾಮಿಲ್ಲ, ನಿಮ್ಗೆ ಏನ ಹೆಂಗ ನಿಮ್ ಹೊಟ್ಟಿನ ಕೆಟ್ಟಿರ್ಲಿ, ಇಡ್ಲಿ ತಿಂದ್ರೆ ಏನ್ ಆಗಂಗಿಲ್ಲ ನಿಮ್ಗೇನು. ನಮಗ ಹೋಟೆಲ್ ಅದಾವು, ಆದ್ರ ಅಲ್ಲಿ ಕುಂತು ಆರ್ಡರ್ ಮಾಡಿ ಅವ್ರು ತಂದು ಕೊಟ್ಟು ಅವ್ರ ನೀಡಿ ನಾವ್ ತಿಂದು ಬಿಲ್ ಕೊಟ್ಟು ಬರೋಷ್ಟು ಟೈಮ್ ಇಲ್ಲ. ಪಟ್ನ ಬಂದ್ 10 ನಿಮಿಷ ತಿನ್ಕೊಂಡ್ ಹೋಗೋಷ್ಟ ನಮಗ್ ಟೈಮ್ ಐತಿ ಸದ್ಯಕ್ಕ. ಬಾಳ ಇನ್ನು ಶೂಟ್ ಮಾಡೋದೈತಿ. ಮತ್ತೆ ಜ್ಯುವೆಲರಿ ಶೂಟ್ ಒಳಗೆ ಏನ್ ಮಾಡಂತ ಗೊತ್ತಾನ, ಪ್ರಮೋಷನ್ ಶೂಟ್ ಒಂದ್ ಕಡೆ ಮಾಡಂತೀವಿ, ಸೈಡ್ ಬೈ ಸೈಡ್ 2-3 ನಡಂತಾವ. ಇತ್ತ ವ್ಲಾಗ್ ನಡಂತೈತಿ, ಅತ್ತಾಗ ರೀಲ್ ಶೂಟ್ ನಡಂತೈತಿ, ಇತ್ತಾಗ ಫೋಟೋಗ್ರಫಿ ನಡಂತೈತಿ. ಬಾಳ ಮತ್ತೆ ಅಸ್ಥೆಟಿಕ್ ಫೋಟೋಗ್ರಫಿ ಇದೆ, ನಾರ್ಮಲ್ ಫೋಟೋಗ್ರಫಿ ಅಲ್ಲ. ಇದ ಸಿಕ್ಕಾಪಟ್ಟೆ ಈಗೇನ್ ಅಂತಾರ ಅದಕ್ಕ, ಇನ್ಸ್ಟಾಗ್ರಾಮ್ ಇಂದ ಟ್ರೆಂಡ್ ಐತಲ್ಲ, ಅದನ್ನ ಈಗ ನಾವು ಫಾಲೋ ಮಾಡ್ಕೊಂಡ ಸಿಕ್ಕಾಪಟ್ಟೆ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಏನೇನೋ ಮಾಡಿ ಬಾಳ ಕಷ್ಟಪಟ್ಟು ಫೋಟೋ ಶೂಟ್ ಮಾಡ. ಪಿಂಟ್ರೆಸ್ಟ್ ಇವ್ರಿಬ್ರು ಪಿಂಟ್ರೆಸ್ಟ್ ಪೂರ ಒಂದು ಸೇವ್ ಮಾಡ್ಕೊಂಡಾರ, ಹಂಗ ಬೇಕು ಹಿಂಗ ಬೇಕಂತಂದ. ಅದ್ ಆಕ್ಚುಲಿ ಬೇರೆ ರೀಸನ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಂಗೆ ಅದ್ ಬಾಹುಬಲಿ ಒಳಗ ಒಂದ್ ಹೂ ಕೊಟ್ಟಿರ್ತಾನಲ್ಲ ಆ ಹೂ ಬೇಕಂತ ಶೂಟಿಗೆ. ಅದೆಲ್ಲಿಂದ ತರ್ಲಿಲ್ಲ ಬಾಹುಬಲಿ ಹೂ. ನೀವು ಬಾಹುಬಲಿಗ್ ಹೋಗಿ ಕೇಳಿ ಇಸ್ಕೊಂಡ್ ಬರ್ಬೇಕ ಅದನ್ನ. ಇಷ್ಟ ಏನ್ ನಿಮ್ ಪ್ರೀತಿ? ನಂದು ಇಷ್ಟ ಐತಿ. ಲವ್ ಮ್ಯಾರೇಜ್ ಮಾಡ್ಕೊಳ ಅಂತಿದ್ದ, ಲವ್ ಮಾಡಿ ಮದುವೆ ಮಾಡಿ ಲವ್ ಯಾಕೆ ಮಾಡ ಅಂತಿಲ್ಲ ನೋಡಮ್ಮ. ಫಿಲ್ಮ್ ಲವ್ ಬೇರೆ, ರಿಯಲ್ ಲವ್ ಬೇರೆ. ರಿಯಲ್ ಲವ್ ಒಳಗ್ ನೀವು ಹೂ ತಂದ್ ಕೊಡ್ಬೇಕು ನನಗ. ಫಿಲ್ಮ್ ಲವ್ ಅದ ನೀವು ಹೂ ತಂದ್ ಕೊಡ್ತಿರ್ಲಿಲ್ಲ. ಕೊಡ್ಸಂಗಿಲ್ರಿ, ಏನು ಕೊಡ್ಸಂಗಿಲ್ಲ. ಕಬೀರ್ ಸಿಂಗ್ ಲವ್ ಹೊಡಿಯೋದು, ಇವ್ರದ್ದು ಫಿಲ್ಮ್ ಲವ್, ನಂದು ರಿಯಲ್ ಲವ್. ಇಲ್ಲಿ ನಾ ಕೇಳ ಅಂತೀನಿ ರಿಯಲ್ ಲವ್. ಇಲ್ಲಿ ಹೋಗೇವಿ, ಅಲ್ಲಿ ಎಂತ ಚಂದ ಚಂದ ಜ್ಯುವೆಲ್ರೀಸ್ ಅದಾವ, ಕೊಡಿಸ್ತೀರನ್ನ ರೀಥಿಂಕ್ ಮಾಡ್ರಿ. ಯಾಕಂದ್ರೆ ಇರೋದ್ ನೋಡ್ರಿ ಒಂದ ಹೆಂಡ್ತಿ. ಎಷ್ಟ್ ಜನ ಹೆಂಡ್ತಿರಿ ಅದನ್ನ? ಒಂದ್ ಇರೋ ಹೆಂಡ್ತಿ.
ಎಲ್ಲಿ ಕೊಡ್ಬೇಕು ಅವ್ರ ದುಡ್ಡು? ಏನ್ ಮಾಡ್ತೀರಿ ರೊಕ್ಕ? 45 ಲಕ್ಷ ರೂಪಾಯಿ ಲಾಟ್ರಿ ಗೆದ್ದು ರೊಕ್ಕ ನೀವು ಕೊಡೋದಿಲ್ಲ, ಸ್ಪೆಂಡ್ ಮಾಡಂದಿಲ್ಲ ಅಂದ್ರೆ ಎದಕ್ಕ? ಗೆದ್ದರ ಏನ್ ಉಪಯೋಗ ಬಂತಾನ ಅಂತಿನ್ನ. ಅಯ್ಯೋ ನಂದು ರೋಸ್ಟ್ ಏನಿದೆ, ನಂದು ವಿಡಿಯೋ ಏನಿದೆ, ವ್ಲಾಗ್ ಏನಿದೆ? ಏನ್ ನೋಡ್ರಿ ಇಲ್ಲಿ ಬಂತ್ರಿ, ಇಲ್ಲಿ ನೋಡ್ರಿ PNG ಜ್ಯುವೆಲರ್ಸ್. ಚಂದ ಚಂದ, ಅಕ್ಕಿಂಗ ಚಂದ. ಓ ಮೈ ಗಾಡ್, ಅಶಿಕಾ ರಂಗನಾಥ್. ಅಯ್ಯೋ ಇಲ್ಲೊಂದು ಕಾರ್ಪೆಟ್ ಮ್ಯಾಲ ಒಂದು ಸೆಟಪ್ ಮಾಡಿವಿ, ಕಾರ್ಪೆಟ್ ತೆಳಗೊಂದು ಕಾರ್ಪೆಟ್, ಇಲ್ಲೊಂದು ಹುಡುಗಿ ತಂದಿವಿ. ಆಮೇಲೆ ಎಲ್ಲ ಹೂ ಹಾಕಂತಾನೆ ಮಾರ್ಕೆಟಿಂದ ಹೂ ತಂದು ಸ್ಪಾಟ್ ಒಳಗೆ. ಪಾಪ ಜ್ಯುವೆಲರಿ ಶಾಪ್ನವ್ರು ಭಾಳ ಹೆಲ್ಪ್ ಮಾಡ್ಯಾರ, ಪಾಪ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಯಾರ. ಇಷ್ಟು ನಾವು ಟೈಮ್ ತೊಗೊಂಡು ಮಾಡಿವಿ ಅಂದ್ರೆ ಅವ್ರು ಪಾಪ ಎಲ್ಲ ಭಾಳ ಕೋಆಪ್ರೇಷನ್ ಮಾಡ್ಯಾರ. 6 ತಾಸು ಆಯ್ತು, 6 ತಾಸು. ಇಷ್ಟು ದೊಡ್ಡ ಶೂಟ್ ನಾವು ಯಾವಾಗ ಮಾಡಿಲ್ಲ. ಹೆಂಗೆ ಕಾಣತ್ತ ಸೇಮ್ ಇದು ಮರ್ಮೇಡ್ ಪ್ಲಸ್ ಅಪ್ಸರೆ ಎರಡು ಮಿಕ್ಸ್ ಆಗಿ ಸ್ಕೈಲಿಂತ ಇಳಿದು ಜಸ್ಟ್ ಬಂದೈತಿ. ಏ ಮೇಡಮ್, ಆರ್ ಯು ಫ್ರಮ್ ಹೆವನ್? ಸಾರಿ, ಆರ್ ಯು ಡಿಡ್ ಯು ಫಾಲ್ ಫ್ರಮ್ ಹೆವನ್? No, I just walked down from heaven. Because you look like an angel. Oh, thank you. ಮಿಡ್ನೈಟ್ ಕ್ರೇವಿಂಗ್ಸ್ ನಿಮ್ಗೆ ಏನು ಹುಡುಗಿರ್ತ? ಮಿಡ್ ನೈಟ್ ಆಗ್ಯದಂತ. ಮಿಡ್ ನೈಟ್ ಅಲ್ಲ, ಬಟ್ ನೈಟ್ ಕ್ರೇವಿಂಗ್ಸ್, ಲೇಟ್ ನೈಟ್ ಕ್ರೇವಿಂಗ್ಸ್ ಅನ್ಬೋದು. ಲೇಟ್ ನೈಟ್. ಅದು ಹೆಂಗ ಹೇಳ, ಲೈಕ್ ಎಲ್ಲ ಮುಗಿರತಿ, ಹಿಂಗ ಏನು ಮಾಡಂತಿಲ್ಲ. ನಾವು ಏನ್ ಮಾಡ್ಬೇಕು, ನಾ ಇನ್ನು ಲೈಕ್ ಎಲ್ಲ ಮಾಡಿ ಮುಗಿಸಿ ಮತ್ತೆ ಇನ್ನು ಏನ್ ಮಾಡ್ದೈತಿ. ಅದು ಈಗಿನೇನ್ ಲಾಜಿಕ್ ಅಂದ್ರ 2 ಬರ್ತ್ಡೇ ಅಂದ್ರೆ ಈಕೆ ಹುಟ್ಟಿದ್ದ ನವರಾತ್ರಿ ಏನೋ, ನವರಾತ್ರಿ ಫಸ್ಟ್ ಡೇ, ಅದ್ರ ಡೇಟ್ ಇರೋದು ಬೇರೆ ಡೇಟ್, ಬೇರೆ ಡೇಟ್ ಐತಿ. ಆ ಡೇಟ್ ನಮ್ ನಾರ್ಮಲಿ ನಮ್ ಬರ್ಡೇ ಏನು ಮಾಡ್ಲಿಲ್ಲಲ್ಲ ನೀವು ಅಂತಂದ್ರ, ಬರ್ತ್ಡೇ ಮುಂದೆ ಐತಲ್ಲ ಇನ್ನು ಒಂದ್ಗಡೆ ಇಲ್ಲ, ಇವತ್ತು ನಮ್ ಬರ್ತ್ಡೇ, ಇವತ್ತು ನಾ ಹುಟ್ಟಿದ್ದಿನ. ಓ ಮೈ ಗಾಡ್. 2 ಕೇಕ್. ಸೊ ಇವ್ರ ನಂಗೆ ಆಕ್ಚುಲಿ 2 ಆಪ್ಷನ್ ಕೊಟ್ರ, ಹಂಗಿದ್ರೆ ನಿಂಗೆ ಡೇಟಿಗೆ ಮಾಡೋದು ಬ್ಯಾಡೇನ ಅಂತಂದು. ವೈ, ಯಾಕ, ವಾಟ್ ಇಸ್ ಸೋ ರಾಂಗ್? ನಾನ ಸನಾತನ ಧರ್ಮದಲ್ಲಿ ಹುಟ್ಟೇನಿ. ಸೊ ನಾ ಹುಟ್ಟಿದ ಮಿತಿಗ ನಾ ಒಂದ್ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೇನೆ. ಆದ್ರ ಈಗ ನಾವು ಹಂಗಂತಂದ್ ಹೇಳಿ ವಿ ಡೋಂಟ್ ಹೇಟ್ ಮಾಡರ್ನ್ ಥಿಂಗ್ಸ್ ಅಲ್ಲ. ಈಗ ಮತ್ ನಾವು ಜೀನ್ಸ್ ಪ್ಯಾಂಟ್ ಹಾಕೊಳಂಗಿಲ್ಲ, ನಾವ್ ಒಟ್ಟ ಸೀರೆ ಉಟ್ಕೊಂಡಿರ್ತೇವ, ಇಲ್ಲಲ್ಲ. ಅದನ್ನು ಮಾಡೋಣ, ಇದನ್ನು ಮಾಡೋಣ. ಈಗ ನೋಡ್ರಿ, ಬರ್ತ್ಡೇ ಟೈಮ್, ಆನಿವರ್ಸರಿ, ಮದ್ವೆ ಆನಿವರ್ಸರಿನೂ 2 ಸಲ. 2 ಸಲ ವೈ ನಾಟ್ ಸೆಲೆಬ್ರೇಟ್ ಮಾಡುದ್ರಿ? ಖುಷಿ ಪಡಕ ರೀಸನ್ಸ್ ನೋಡ್ರಿ. ಸೆಲೆಬ್ರೇಟ್ ಲೈಫ್ ಆ ಟೈಪ್ ಬನ್ನಿ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಅದಕ್ಕೆ ಹುಡುಗರೆಲ್ಲ ಮತ್ತೆ ಕೊಡದ ಬೈತೀನಿ, ಹುಡುಗರಿಗೆಲ್ಲ ಗಂಡಗಳಿಗೆಲ್ಲ ಹುಡುಗ್ಯಾರ ಅವ್ರು ಸೆಲೆಬ್ರೇಟ್ ಮಾಡ್ತಾರ ದಿನ. ನಾ ಎಲ್ಲಿ ಬೈದೇನ್ರಿ ನಿಮಗ? ಹುಡುಗ್ಯಾರ ಚಂದ ಚಂದ ನಂದಲ್ಲ, ನಾ ಕುಡಿಯಂಗಿಲ್ಲ, ನಾ ಬೇರೆಯವ್ರು ಹೇಳತ್ತಿದ್ದ. ಅಲ್ರಿ, ನಾ ನೀವ್ ಏನ್ ಮಾಡ್ರು ಬಯಂಗಿಲ್ಲ, ಕುಡಿಯೋದು ಅಂತಂದಲ್ಲ, ಬಟ್ ನೀವ್ ಏನ್ ಮಾಡ್ರು ಬಯಂಗಿಲ್ಲ. ಹೌದಾ? ಹಾಗೆ ಹೇಳ್ಬೇಕು ನೀವು. ನಾನು 5 ದಿವಸ ಅವೈಲೇಬಲ್ ಇಲ್ಲ. ಅದಕ್ಕೆ ಈಗ ಹೋಗುದಿತ್ತ ಅಂತೇಳಿ ನಾವ್ ಒಂದು ಡಾಬಾ ಬಂದಿವಿ. ಈಗ ಇಲ್ಲಿ ಬಂದು ಊಟ ಮಾಡಂತೀವಿ. ಯಾಕಂದ್ರ ಐ ಪ್ರಿಫರ್ ಡಾಬಾ ಓವರ್ ಎನಿ 5 ಸ್ಟಾರ್ ಹೋಟೆಲ್ಸ್. ಕರೆಕ್ಟ್. ಹಂಗಂತ ಹೇಳಿ 5 ಸ್ಟಾರ್ ಹೋಟೆಲ್ ನಾಗ ತಿರಂಗಿಲ್ಲ ಹಂಗಲ್ಲ. ಇದು ಬೈ ದ ವೇ ಡಾಬಾ ಹೆಸರಿಗೆ ಡಾಬಾ ಐತಿ, ದೊಡ್ಡ ರೆಸ್ಟೋರೆಂಟ್ ಐತಿ. ಬಟ್ ಆದ್ರೂ ನಂಗ್ ದೇಸಿ ಸ್ಟೈಲ್ ಊಟ ಇಷ್ಟ ಆಗ್ತೈತಿ. ನಂಗ್ ಆಕ್ಚುಲಿ ಪಾಸ್ತಾ ತಿನ್ಬೇಕ, ನಾ ಮನ್ಯಾಗ ಮಾಡ್ಕೊಂಡ್ ತಿಂತೇನೆ. ನಂಗ ಅದ್ ಪಾಸ್ತಾ ಮಾತ್ರ ನಂಗ ಹೋಟೆಲ್ ಐ ಡೋಂಟ್ ಲೈಕ್. ಕಾಂಟಿನೆಂಟಲ್ ಅವೆಲ್ಲ ನಂಗ ಸೇರಂಗಿಲ್ಲ. ಅದ ತಿಂತೇನಿ. ಈಗ ಅನಿವಾರ್ಯ ಇತ್ತಪ್ಪ, ನಾವೆಲ್ಲೋ ಹೋಗೇವಿ, ಅಲ್ಲಿ ಏನೂ ಇಲ್ಲ ಬೇರೆದಂತಂದ್ರ ನಾ ತಿಂತೀನಿ. ಬಟ್ ಎಲ್ಲ ಇಂಡಿಯನ್ ಫುಡ್ ಇರ್ಲಿ, ದೇಸಿ ಫುಡ್ ಇರ್ಲಿ, ನಾ ಅದನ್ನ ಪ್ರಿಫರ್ ಮಾಡ್ತೀನಿ ಯಾವಾಗೂ. ಪಾಸ್ತಾ ಮನೆಯೊಳಗ ಈಗಿನ ರೊಟ್ಟಿ, ದಾಲ್, ಚಪಾತಿ, ಪಲ್ಯ, ಅನ್ನ, ಸಾರು, ನಮ್ ಖಾನಾವಳಿ ಊಟ ಮಸ್ತ್. ಸೊ ಒಂದ್ ಲಾಂಗ್ ಡ್ರೈವ್ ಆಕತಿ, ಡಾಬಾಗ್ ಬಂದಂಗ ಆಗದಂತ ಬಂದಿವಿ. ನೋಡೋಣ ಬರ್ರಿ. ಹುಡುಗ್ಯಾರದು ಟೇಲರ್ಸ್ ಅಡ್ಡಾಡಂತ ನೀವು ಒಂದು ವಾರತ್ನ ಹುಚ್ಚಕ್ಕೆ ನಂಗೆಲ್ಲ ಗೊತ್ತಾಗ್ಬಿಟ್ಟೈತಿ ಈಗ ಹುಡುಗ್ಯಾರ ಬಗ್ಗೆ. ಐ ಮೀನ್ ಅವ್ರ ಡ್ರೆಸ್ ಬಗ್ಗೆ, ಲೈನಿಂಗ್ ಏನ್ ಮಾಡ್ತಾರ, ಇವ್ರ ಮಿಂಚ್ ಏನ್ ಹಾಕ್ತಾರ, ಇವ್ರ ಬಾರ್ಡರ್ ಏನ್ ಮಾಡ್ತಾರ, ಯಾವ ಟೇಲರ್ ಕಡೆ ಹೋಗ್ತಾರ, ಮೆಜರ್ಮೆಂಟ್ ಎಷ್ಟು ಟೈಮ್ ತಗೊಂತಾರ, ಎಲ್ಲೆಲ್ಲಿ ಮೆಜರ್ಮೆಂಟ್ ಪ್ಯಾಟರ್ನ್ ಪ್ರಿಂಟರ್ಸ್ 1 ಲಕ್ಷ ಸೇವ್ ಮಾಡ್ಕೊಳ್ಳೋದು, ಅದರಿಂದ ಒಂದು ಹೊಲ್ಸಂಗಲ್ಲ. ಅಲ್ಲೂ ಈ ಟೈಪ್ ಮಾಡ್ಬೋದೇನ್ರಿ ಇಷ್ಟ ಅರ್ಬಿ ಒಳಗ ಅನ್ಕೂಡ ನೋಡ್ತಾನೆ, ಪ್ರಿಂಟರ್ಸ್ ನೋಡ್ತಾನ ಫಸ್ಟ್. ಈಕೆ ಮನೀಶ್ ಕುಮಾರ್ ಹತ್ರ ಪ್ರಿಂಟರ್ಸ್ ತೊಗೊಂಬಂದು ಅಶೋಕ್ ಟೇಲರ್ಸ್ ಕಡೆ ಬಂದು. ಸೊ ಹೆಂಗ್ ಮಾಡಂತ ಗೊತ್ತ, ಮುಂಜಾನೆ ಹೇಳ್ತೀವಿ
ಟೇಲರ್ ಕೊಡ್ತೀವಿ ಅಳತೆ ಕೊಡ್ತೀವಿ ಆಕಿ ಹೇಳ್ತಾರೆ ಮತ್ತೆ ಇಲ್ಲ ನಾವು ಮಾಡಂಗಿಲ್ಲ ನಮ್ಮ ಮಾಸ್ಟರ್ ಅವ್ರು ಮಾಡ್ತಾರೆ ಯಾಕಂದ್ರೆ ನಿಮ್ದಿಲ್ಲೇ ಇಲ್ಲ ಹಂಗೆ ಮನುಷ್ಯ ಮಾತ್ರ ಇಲ್ಲ ಹಂಗಿಲ್ಲ ನಮ್ಮ ಮಾಸ್ಟರ್ ಕಡೆ ಹೋಗ್ಬೇಕಂದ್ರೆ ಮಾಸ್ಟರ್ ಕಡೆ ಹೋದ್ವಿ ಆ ಮಾಸ್ಟರ್ ಒಂದು ತಾಸು ರಸ್ತೆ ನಾವು ಯಪ್ಪ ಅಲ್ಲಿ ಮತ್ತೆ 1-2 ಅರ್ಬಿ ಕೊಟ್ರ ಲಘು ಆಗ್ತೈತಿ 10-15 ನಿಮಿಷದಾಗ ಆಗ್ತೈತಿ ನಮಗೆ 10 ಅರ್ಬಿ ಇತ್ತು ಅಲ್ವಾ ಹೊಲ್ಸಕ್ ಕೊಡಾಕ ಮತ್ತೆ ಪ್ರತಿಯೊಂದಕ್ಕೂ ನಾ ಬೇರೆ ಪ್ಯಾಟರ್ನ್ ಮಾಡ್ಬೇಕ ಇಲ್ಲ ಅಂದ್ರೆ ಯೂನಿಫಾರ್ಮ್ ಕಣ್ಣ ಸೇಮ್ ಯಾಕಿಂದ ಒಂದು ವಾರಕ್ಕೆ ಒಂದ್ ಲಕ್ಷ ಬಟ್ಟೆ ತೊಗೊಂಡಾಕಿ ನಾವು ಒಂದು ವಾರಕ್ಕೆ ಇನ್ನೂ ಬರೀ 2 ತೊಗೊಂಡಿದ್ವಿ 2 ಒಂದು ವಾರದ ಸಂಬಂಧ ಈಗ ಹಂಗಿರಂಗಿಲ್ಲದು ನಾ ಲೈಫಲ್ಲಿ ನಾನ ಪಾನ್ ತಿಂದಿಲ್ಲ ಏಕೆನ್ ಸಂಬಂಧ ಪಾನ್ ತಗೋಬೇಕಾ ನಂಗೆ ಆ್ಯಕ್ಚುಲಿ ಅಡಿಕೆ ಸೇರಂಗಿಲ್ಲ ನನಗೂ ಅಡಿಕೆ ಸೇರಂಗಿಲ್ಲ ನಾ ಪಾನ್ ತಿನ್ನಂಗಿಲ್ಲ ಬೈ ಒಂದು ಪಾನ್ ಹಾಕ್ರಿ ಅಡಿಕೆ ಬೇಡ 2 ಕೊಟ್ಬಿಟ್ಟು ಏನಂತ ಸ್ವೀಟ್ ಪಾನ್ ಅಂತೀರಿ ಏನಂತ ತಗೊಂಡ್ಬಿಟ್ಟು ಹೌದು ಅಡಿಕೆ ಯಾಕೆ ಬರಲ್ಲ ಅದರ್ವೈಸ್ ಕೇಸರಿ ಅದ ಕರೆ ಕೇಸರಿ ಅಲ್ಲ ಅವು ಅಡಿಕೆದ ಅದ ಇದೇ ವೈಟ್ ಕಲರ್ ಶಾವಿಗೆ ಕೊಬ್ಬರಿ ಅದ ಬೈ ಇದು ಮಾಡ್ತೀರಿ ಪಲಂಗ್ ತೋಟ ಪಾನ್ ಮಾಡ್ತೀರಿ ಮಾಡಂಗಲ್ರಿ ನಿಂಗೆ ಗೊತ್ತಿಲ್ಲ ಅದ ಪಲಂಗ್ ತೋಟ ಕಮೆಂಟ್ ಒಳಗೆ ಯಾರಿಗೆ ಗೊತ್ತೈತಿ ಬರೀರಿ ಪಲಂಗ್ ತೋಟ ಪಾನ್ ಅಂದ್ರೆ ಏನಂತಂದು ಈಗ ಗೊತ್ತಿಲ್ಲ ಪಾಪ ಇನ್ನೋಸೆಂಟ್ ನಂಗೆ ಬೇಕಾಯ್ತಲ್ರಿ ಈಗ ಅಲ್ಲಿ ಚೈತನ್ಯ ಒಂದು ಬೇಕಾಯ್ತು ಏನಂಗಂದ್ರ ನನಗೆ ಸ್ವೀಟ್ ಪಾನ್ ವಿತ್ ಜರ್ದಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಂಗೆ ಜರ್ದಾ ಅಂದ್ರೆ ಅದು ಜರ್ದಾ ಅಲ್ಲ ಅದು ಅಲ್ಲ ಇಲ್ಲ ಅದಲ್ಲ ಅಲ್ಲ ಜರ್ದಾ ಮತ್ತೆ ವಿತ್ ಜರ್ದಾ ತಂಬಾಕು ಹಾಕಿದ ಪಾನ್ ಏ 140 ಏನಂತಾರಲ್ಲ ಅದಕ್ಕೆ 420 ಪಾನ್ 300 120 ಏನೋ ಹೇಳೋದು ಕೇಳಿನಿ 300 ಎಸ್ ಅದು 420 ನಂಗೆ ಇದೊಂದು ಬಾಸರ್ ಐತೆ ಇದು ಗೊತ್ತಿಲ್ಲ ಇದಕ್ಕೆ ಏನಂತಾರ ನೀವು ಚಮನ್ ಅಂತಾರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಇದ್ರಾಗ ಹಾಕಂಗಿಲ್ಲಲ್ಲ ಅದನ್ನ ಹಾಕ್ತಾರೆ ಎಲ್ಲಾದ್ರೂ ಹಾಕ್ತಾರ ಇದು ಮಸ್ತ್ ಟೇಸ್ಟ್ ಇದು ಡಬ್ಬಿ ತಿಂತಿದ್ವಿ ಬೈ ನಾವೆಲ್ಲ ತಿಂದ್ಬಿಡ್ತಿದ್ವಿ ಅವಾಗ ಈಗೆಲ್ಲ ಬಿಟ್ಬಿಟ್ಟೆ